ಸುಬ್ರಹ್ಮಣ್ಯ ಸ್ವಾಮಿ ದೇಗುಲ ಬಳಿ ಬಿಗಿ ಬಂದೋಬಸ್ತನ್ನ ಮಾಡಲಾಗಿದ್ದು ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಳ್ಳಲಾಗಿದೆ. ರಾತ್ರೋರಾತ್ರಿ ಕೆಲ ಹಿಂದೂ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯಲಾಗಿದೆ. ಯಾಕಂದ್ರೆ ಇವತ್ತು ಬೆಳ್ಳಂಬೆಳಗ್ಗೆ ಬಂದು ಅಲ್ಲಿ ಯಾವುದೇ ರೀತಿಯಲ್ಲಿ ಮುಸ್ಲಿಮರು ಆಗಿರಬಹುದು ಅಥವಾ ಹಿಂದೂಯೇತರ ವ್ಯಾಪಾರಿಗಳು ಏನಾದ್ರೂ ಅಲ್ಲಿ ಬಂದು ವ್ಯಾಪಾರ ಮಾಡಿದ್ರೆ ಅಲ್ಲಿ ಅವರ ಒಂದು ಅಂಗಡಿಗಳಲ್ಲಿ ಯಾರು ಕೂಡ ಪರ್ಚೇಸ್ ಮಾಡಬೇಡಿ ಅಂತ ಹೇಳಿ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳಿ ನಿನ್ನೆಯಿಂದ ಕೂಡ ಹೇಳ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದ ಹಾಗೆ ಮುನ್ನೆಚ್ಚರಿಕಾ ಕ್ರಮವಾಗಿ ರಾತ್ರೋರಾತ್ರಿ ಕೆಲ ಹಿಂದೂ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಜರಂಗ ದಳ ಸಂಚಾಲಕ ತೇಜಸ್ ಗೌಡನ ವಶಕ್ಕೆ ಪಡೆದಿದ್ದಾರೆ. ಹಿಂದೂಯೇತರರಿಗೆ ವ್ಯಾಪಾರಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ತೇಜಸ್ ಗೌಡ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ದೇಗುಲ ಬಳಿ 600ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. 49 PSI, 14 ಇನ್ಸ್ಪೆಕ್ಟರ್, 16 ACPಗಳನ್ನ ನಿಯೋಜನೆ ಮಾಡಲಾಗಿದ್ದು ಯಾವುದೇ ಅಹಿತಕರ ಇವರ ಜಮೀನಿನಲ್ಲೇ ನರ್ಸರಿ ಮಾಡಿದ್ದಾರೆ. ಬರೀ ಗಿಡ ಮಾರಿ ವರ್ಷಕ್ಕೆ 2 ಕೋಟಿ ಸಂಪಾದನೆ ಮಾಡ್ತಾರೆ. ಅವರ ಸೀಕ್ರೆಟ್ಸ್ ಅನ್ನ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ನಡೆಯದ ರೀತಿಯಲ್ಲಿ ಪೊಲೀಸರು ಮುನ್ನೆಚ್ಚರಿಕೆಯನ್ನ ಈಗಾಗಲೇ ತೆಗೆದುಕೊಂಡಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಈಗಾಗಲೇ ಹಿಂದೂ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆ ಎಲ್ಲ ದೃಶ್ಯಗಳನ್ನ ಗಮನಿಸಬಹುದು. ಈಗಾಗಲೇ ಆ ಒಂದು ಸುಬ್ರಹ್ಮಣ್ಯ ಸ್ವಾಮಿಯ ಜಾತ್ರೆ ಬೆಳಗ್ಗಿನಿಂದಲೇ ಆರಂಭ ಆಗಿರುವುದು. ದೇಗುಲಕ್ಕೆ ಬಂದೋಬಸ್ತನ್ನ ಕೈಗೊಳ್ಳಲಾಗಿದೆ. ರಾತ್ರಿಯೇ ಹಿಂದೂ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯಲಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹಂಸ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹಂಸ, ಈಗ ಒಂದ್ ಕಡೆ ನಾವು ಗಮನಿಸೋದಾದ್ರೆ ಯಾವುದೇ ರೀತಿಯಲ್ಲಿ ಎಲ್ರಿಗೂ ಕೂಡ ಅವಕಾಶವನ್ನ ಕೊಡಬೇಕು, ಇಲ್ಲಿ ಎಲ್ಲರೂ ಭಾಗಿಯಾಗಬೇಕು ಅನ್ನುವಂತಹ ರೀತಿಯಲ್ಲಿ ಈಗಾಗಲೇ ಶಾಸಕರು ಕೂಡ ಹೇಳ್ತಾ ಇದ್ರು. ಆದ್ರೆ ಇಲ್ಲಿ ಒಂದಷ್ಟು ಕಾರ್ಯಕರ್ತರು ಇಲ್ಲ ನಾವು ಅವಕಾಶ ಮಾಡ್ಕೊಡಲ್ಲ ಅಂತ ಹೇಳಿ, ಈ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ ಅಲ್ಲಿ ಯಾವ ರೀತಿಯಾದಂತಹ ಘಟನೆಗಳು ನಡೀತಾ ಇದೆ? ಎಲ್ಲರೂ ಕೂಡ ವ್ಯಾಪಾರಿಗಳು ಬರ್ತಾ ಇದ್ದಾರಾ? ವ್ಯಾಪಾರವನ್ನ ಮಾಡೋದಕ್ಕೆ ಏನಾದ್ರೂ ಹಿಂಜರಿಕೆ ಆತಂಕ ಇದೆಯಾ? ಬಂದೋಬಸ್ತ್ ಹೇಗಿದೆ? ಖಂಡಿತವಾಗಿಯೂ ನವಿತಾ, ಯಾಕೆಂತ ಹೇಳಿದ್ರೆ ಈ ಒಂದು ಸುಬ್ರಹ್ಮಣ್ಯ ಸ್ವಾಮಿ ಜಾತ್ರಾ ಮಹೋತ್ಸವಕ್ಕೂ ಕೂಡ ಈಗ ಒಂದು ಧರ್ಮದಂಗಲ್ನ ಎಫೆಕ್ಟ್ ತಟ್ಟಿರುವಂತದ್ದು. ಸೊ ಇದನ್ನ ಒಂದು ಹೈ ವೋಲ್ಟೇಜ್ ಜಾತ್ರೆ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿನೇ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಪ್ರತಿ ವರ್ಷಕ್ಕಿಂತಲೂ ಹೆಚ್ಚಾಗಿ ಈ ಬಾರಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಈಗಾಗಲೇ ಕಾನೂನು ಕ್ರಮ ಕೈಗೊಳ್ಳುವಂತಹ ನಿಟ್ಟಿನಲ್ಲಿ ನಿನ್ನೆ ಅಂದ್ರೆ ಇವತ್ತೇನಾದ್ರೂ ಬಂದು ಅಹಿತಕರ ಘಟನೆಗಳು ನಡೀಬಹುದು ಅಂತ ಯಾಕಂದ್ರೆ ನಿನ್ನೆನೆ ಒಂದು ಹಿಂದೂ ಪರ ಸಂಘಟನೆಗಳು ಒಂದು ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿದ್ರು. ಏನಂತ ಹೇಳಿದ್ರೆ ಇವತ್ತು ಬೆಳಗ್ಗೆ ಇಲ್ಲಿ ಯಾರೆಲ್ಲ ಅನ್ಯ ಧರ್ಮೀಯರು ಸ್ಟಾಲ್ ಗಳನ್ನ ಇಡ್ತಾರೆ ಅಲ್ಲೆಲ್ಲ ಹೋಗ್ಬಿಟ್ಟು ಯಾರೇ ಹಿಂದೂ ಅವರು ಹೋಗ್ಬಿಟ್ಟು ಅಂಗಡಿಗಳಲ್ಲಿ ವ್ಯಾಪಾರ ಮಾಡುವಂತಹ ಸಂದರ್ಭದಲ್ಲಿ ಅವರಿಗೆ ಒಂದು ಜಾಗೃತಿಯನ್ನ ಮೂಡಿಸಬೇಕು. ಈ ನಿಟ್ಟಿನಲ್ಲಿ ಅವರೆಲ್ಲರೂ ಕೂಡ ಅನ್ಯ ಧರ್ಮೀಯರ ಅಂಗಡಿಗಳಿಗೆ ಹೋಗ್ಬಾರ್ದು ಅಂತ ಹೇಳೋದಕ್ಕೆ ಒಂದು 25 ತಂಡವನ್ನ ಪ್ಲಾನಿಂಗ್ ಮಾಡಿಕೊಂಡು ಇಲ್ಲೆಲ್ಲ ಕೂಡ ಸುತ್ತಮುತ್ತದಲ್ಲಿ ಬೆಳಗಿನಿಂದಲೇ ಕಾರ್ಯಾಚರಣೆ ಆರಂಭ ಮಾಡೋದಕ್ಕೆ ಮುಂದಾಗಿದ್ರು. ಆದ್ರೆ ಈಗಿರುವಂತಹ ಮಾಹಿತಿ ಪ್ರಕಾರ ಮಧ್ಯರಾತ್ರಿನೇ ನಿನ್ನೆ ಹೋಗಿ ಹಿಂದೂ ಪರ ಕಾರ್ಯಕರ್ತರನ್ನ ಎಲ್ಲರನ್ನೂ ಕೂಡ ಒಂದು ಬಂಧನ ಮಾಡಿದ್ದಾರೆ. ಹೀಗಾಗಿ ಇವತ್ತು ಯಾವ ಕಾರ್ಯಕರ್ತರು ಇಲ್ಲಿಗೆ ಬರ್ತಾರೆ ಅನ್ನುವಂಥದ್ದು ನಮ್ಗೆ ಇನ್ನೂ ಕೂಡ ತಿಳಿದಿಲ್ಲ. ಹೀಗಾಗಿ ಇನ್ನೂ ಹೊತ್ತು ಕಳೆದಂತೆ ಇಲ್ಲಿ ಹಿಂದೂ ಸಂಘಟನೆಯಿಂದ ಬರುವಂತಹ ಚಾನ್ಸಸ್ಗಳು ತುಂಬಾ ಇದೆ. ಹೀಗಾಗಿ ಪೊಲೀಸು ಒಂದು ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ. ಎಲ್ಲೂ ಕೂಡ ಒಂದು ಸ್ವಲ್ಪ ತರದ್ರಲ್ಲೂ ಕೂಡ ಅಹಿತಕರ ಘಟನೆ ಆಗ್ಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ. ಯಾಕಂತ ಹೇಳಿದ್ರೆ ಏನೇ ಆದ್ರೂ ಕೂಡ ಅದು ಜಾತ್ರೆಯ ಮೇಲೆ ಎಫೆಕ್ಟ್ ಆಗುತ್ತೆ. ಜೊತೆಗೆ ಏನು ಆ ಒಂದು ಲಾ ಅಂಡ್ ಆರ್ಡರ್ಗೂ ಕೂಡ ಒಂದು ಪ್ರಾಬ್ಲಮ್ ಉಂಟಾಗುತ್ತೆ. ಈ ನಿಟ್ಟಿನಲ್ಲಿ ಕಂಪ್ಲೀಟ್ ಆಗಿ ಇವತ್ತಿನ ಈ ಒಂದು ಜಾತ್ರೆ ತುಂಬಾನೇ ಹೆಚ್ಚಾಗಿ ಫೋಕಸ್ ಆಗಿರುವಂತದ್ದು. ಜೊತೆಗೆ ಏನು 11:45ಕ್ಕೆ ಇಲ್ಲಿ ಒಂದು ಬೆಳ್ಳಿ ರಥದ ತೇರು ಒಂದು ಶುರುವಾಗುತ್ತೆ. ಹೀಗಾಗಿ ಅಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಅಹಿತಕರ ಘಟನೆ ಎಚ್ಚೆತ್ತುಕೊಳ್ಳಲಾಗುತ್ತೆ. ಸೊ ನಾವು ನೋಡಬಹುದು ಪ್ರತಿ ವರ್ಷನೂ ಕೂಡ ಇಲ್ಲಿ ಜಾತ್ರೆಗಿಂತ ಹಿಂದಿನ ದಿನವೇ ಇಲ್ಲೆಲ್ಲರೂ ಕೂಡ ಸ್ಟಾಲ್ ಗಳನ್ನ ಹಾಕೊಳ್ಳೋದಕ್ಕೆ ಅವಕಾಶವನ್ನ ಕೊಡ್ತಿದ್ರು. ಆದ್ರೆ ಈ ಬಾರಿ ಈ ಒಂದು ಧರ್ಮ ದಂಗಲ್ನ ಒಂದು ವಿಚಾರದಿಂದ ಇವತ್ತು ಬೆಳಗಿನಿಂದ ಇಲ್ಲಿ ಸ್ಟಾಲ್ ಗಳನ್ನ ಹಾಕೊಳ್ಳೋದಕ್ಕೆ ಪರ್ಮಿಷನ್ ಅನ್ನ ಕೊಟ್ಟಿರುವಂತದ್ದು. ಯಾಕೆಂತ ಹೇಳಿದ್ರೆ ನಿನ್ನೆ ಹಾಕೊಂಡಿದ್ರೆ ಯಾರಾದ್ರೂ ಬಂದು ಗಲಾಟೆ ಮಾಡಿ ಅವನ್ನ ತೆರವು ಮಾಡಿಸುವಂತಹ ಒಂದು ಘಟನೆಗಳು ಸಂಭವಿಸಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಒಂದು ಮುಂಜಾಗ್ರತೆಯನ್ನ ವಹಿಸಿರುವಂತದ್ದು. ಸೊ ಇಲ್ಲಿನ ಸ್ಥಳೀಯ ಶಾಸಕರು ಕೂಡ ಹೇಳ್ತಿದ್ರು ಯಾರೊಬ್ರು ಕೂಡ ಒಂದು ಪ್ರಾಬ್ಲಮ್ ಅನ್ನ ಕೊಟ್ರೆ ಅವರ ವಿರುದ್ಧ ಮುಲಾಜಿಲ್ಲದೆ ಕ್ರಮ ಕೈಗೊಳ್ತೀವಿ ಅಂತ. ಸೊ ಈಗ ಸದ್ಯದ ಪರಿಸ್ಥಿತಿಗೆ ಭಕ್ತಾದಿಗಳು ದೇವಾಲಯಕ್ಕೆ ಬರ್ತಿದ್ದಾರೆ. ಆದ್ರೆ ಇನ್ನು ಯಾವುದೇ ಕೂಡ ಹಿಂದೂ ಪರ ಸಂಘಟನೆಯವರು ಇಲ್ಲಿಗೆ ಬಂದಿಲ್ಲ. ನಮಿತಾ, ಥ್ಯಾಂಕ್ ಯು ಹಂಸ ಡೀಟೇಲ್ಸ್ಗೆ. ಹಾಗಾದ್ರೆ ವಿವಿಪುರಂನಲ್ಲಿ ಭದ್ರತೆ ಹೇಗಿದೆ? ಇದರ ಬಗ್ಗೆ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್.
ವಿವಿಪುರಂನಲ್ಲಿರುವಂತಹ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ರಥೋತ್ಸವ ಹಿನ್ನೆಲೆಯಲ್ಲಿ ಏನಾದ್ರೂ ಕಾನೂನು ಸುವ್ಯವಸ್ಥೆ ಹಾಳಾಗಬಹುದು ಅನ್ನೋ ಕಾರಣಕ್ಕೋಸ್ಕರ ದೇವಸ್ಥಾನದ ಮುಂಭಾಗದಲ್ಲಿ ಈಗಾಗಲೇ ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನು ಕೂಡ ಏರ್ಪಾಡು ಮಾಡಿರುವಂತದ್ದು ನೀವು ನೋಡ್ತಾ ಇರಬಹುದು. ಇದು ವಿವಿಪುರಂನಲ್ಲಿರುವಂತಹ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ. ಇವತ್ತು ಇಲ್ಲಿ ಬ್ರಹ್ಮ ರಚಿತ ಮಹೋತ್ಸವ ಕೂಡ ಇದೆ, ಜೊತೆಗೆ ಬೆಳ್ಳಿ ತೇರು ಕೂಡ ಅಷ್ಟೇ ಹೋಗ್ತಾ ಇರುವಂತ ಕಾರಣಕ್ಕೋಸ್ಕರ ಜೊತೆಗೆ ಒಂದಷ್ಟು ಹಿಂದಿ ಸಂಘಟನೆಯವರು ಈ ಒಂದು ಜಾತ್ರೆಯ ಮಹೋತ್ಸವದಲ್ಲಿ ಯಾವುದೇ ಕಾರಣಕ್ಕೂ ಅನ್ಯ ಕೋಮಿನವರಿಗೆ ವ್ಯಾಪಾರ ಮಾಡೋದಕ್ಕೆ ಅವಕಾಶವನ್ನು ಕೊಡಬಾರದು ಅಂತಾನೆ ಹೇಳಿದ್ರು. ಈ ಒಂದು ಕಾರಣಕ್ಕೋಸ್ಕರ ಏನಾದ್ರೂ ಲಾ ಅಂಡ್ ಆರ್ಡರ್ ಇಶ್ಯೂಸ್ ಆಗಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರ ಈಗಾಗಲೇ ದೇವಾಲಯ ಮುಂಭಾಗದಲ್ಲಿ ಬಿಗಿ ಬಂದೋಬಸ್ತ್ ಮಾಡ್ಕೊಂಡಿರುವಂತದ್ದು. ದೃಶ್ಯದಲ್ಲಿ ಹೊಂದ್ಕೊಂಡು ನೋಡ್ತಾ ಇರಬಹುದು, ಸಾಲು ಸಾಲಾಗಿ ಈಗಾಗಲೇ ಭಕ್ತಾದಿಗಳು ಕೂಡ ಬರ್ತಾ ಇದ್ದಾರೆ. ದೇವರ ಒಂದು ದರ್ಶನವನ್ನು ಕೂಡ ಮಾಡ್ಕೊಂತಾ ಇರುವಂತದ್ದು. ಮಧ್ಯಾಹ್ನದ ವೇಳೆಗೆ ರಥೋತ್ಸವ ಕೂಡ ಹೋಗುತ್ತೆ. ರಥೋತ್ಸವ ಟೈಮ್ ನಲ್ಲಿ ಕೂಡ ಯಾವುದೇ ರೀತಿಯಾದಂತಹ ಒಂದು ಲಾ ಅಂಡ್ ಆರ್ಡರ್ ಇಶ್ಯೂಸ್ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ದೇವಾಲಯದ ಮುಂಭಾಗದಲ್ಲಿ ಮಾಡಿರುವಂತದ್ದು. ನೀವು ದೃಶ್ಯದಲ್ಲಿ ಕೂಡ ನೀವು ನೋಡ್ತಾ ಇರಬಹುದು, ಸುಮಾರು 600ಕ್ಕೂ ಅಧಿಕ ಪೊಲೀಸರನ್ನ ಸದ್ಯಕ್ಕೆ ದೇವಾಲಯದ ಮುಂಭಾಗದಲ್ಲಿ ನಿಯೋಜನೆಯನ್ನ ಕೂಡ ಮಾಡಿದ್ದಾರೆ. ಜೊತೆಗೆ ಏನು ಜಾತ್ರೆ ಇವತ್ತು ಜಾತ್ರೆ ಆಗ್ತಾ ಇದೆ, ಜಾತ್ರೆಯ ಸಂದರ್ಭದಲ್ಲಿ ಕೂಡ ಅಷ್ಟೇ ವ್ಯಾಪಾರಸ್ಥರು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾರೆ. ಆ ಒಂದು ಸಂದರ್ಭದಲ್ಲಿ ಅನ್ಯ ಕೋಮಿನ ವ್ಯಾಪಾರಸ್ಥರಿಗೆ ಅವಕಾಶ ಕೊಡಬಾರದು ಅಂತ ಬಜರಂಗ ದಳ ಆಗಿರ್ಬೋದು, ಹಿಂದೂ ಸಂಘಟನೆಗಳಾಗಿರ್ಬೋದು, ಅವರೆಲ್ಲರೂ ಕೂಡ ಅಷ್ಟೇ ಡಿಸಿಪಿ ಅವರಿಗೆ ಮನವಿಯನ್ನು ಕೂಡ ಮಾಡಿದ್ರು. ಆದ್ರೆ ಕಾನೂನು ಅಡಿಯಲ್ಲಿ ಇದಕ್ಕೆ ಅವಕಾಶ ಇಲ್ಲ ಅನ್ನುವಂತ ಮಾತನ್ನು ಕೂಡ ಅಷ್ಟೇ ಪೊಲೀಸ್ ಇಲಾಖೆಯಿಂದ ಹೇಳಿದ್ರು. ಆದ್ರೂ ಕೂಡ ಅಷ್ಟೇ ಬೇರೆ ರೀತಿಯಂತ ಒಂದಷ್ಟು ಘಟನೆಗಳಾಗಬಹುದು ಅನ್ನುವಂತ ಕಾರಣಕ್ಕೋಸ್ಕರ ಬಂದೋಬಸ್ತ್ ಅನ್ನು ಕೂಡ ಹೆಚ್ಚಳ ಮಾಡಿರುವಂತದ್ದು. ಜೊತೆಗೆ ಈ ಒಂದು ದೇವಾಲಯದ ಸುತ್ತಮುತ್ತಲೂ ಕೂಡ ಮಫ್ತಿಯಲ್ಲೂ ಕೂಡ ಒಂದಷ್ಟು ಜನ ಪೊಲೀಸರನ್ನ ನಿಯೋಜನೆ ಮಾಡಿದರೆ ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ಇಲ್ಲಿ ಬಂದು ಪ್ರೊಟೆಸ್ಟ್ ಮಾಡುವಂತದ್ದಾಗಿರ್ಬೋದು, ಇಲ್ಲಿ ಬಂದು ಲಾ ಅಂಡ್ ಆರ್ಡರ್ ಇಶ್ಯೂಸ್ ಮಾಡುವಂತದ್ದಾಗಿರ್ಬೋದು, ಇದು ಯಾವುದೂ ಕೂಡ ಅಷ್ಟೇ ಆಗಬಾರದು ಅನ್ನುವಂತ ಕಾರಣಕ್ಕೋಸ್ಕರ ಎಲ್ಲಾ ರೀತಿಯಂತ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಅಷ್ಟೇ ಪೊಲೀಸ್ ಇಲಾಖೆಯಿಂದ ಕೂಡ ಮಾಡಿಕೊಂಡಿರುವಂತದ್ದು. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಕನ್ನಡ, ಬೆಂಗಳೂರು. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಚಂಪಾ ಷಷ್ಠಿ ಮಹೋತ್ಸವ ಜೋರಾಗಿದೆ. ಚಂಪಾ ಷಷ್ಠಿ ಹಿನ್ನೆಲೆ